ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಶಾಂತಿ ಮನೆಯಲ್ಲಿ ಯುಗಾದಿ ಸಂಭ್ರಮಾಚರಣೆ ಜೋರಾಗಿರುತ್ತೆ. ಮೊದಲಿಗೆ ಮೀನಾ ಮತ್ತು ಸೂರ್ಯ ಶಾಂತಿ ಮತ್ತು ರಂಗನಾಥ್ಗೆ ಬಟ್ಟೆಯನ್ನು ಕೊಟ್ಟು ಆಶೀರ್ವದಿಸ್ತಾರೆ. ನಾನು ಆಶೀರ್ವಾದ ಮಾಡಲ್ಲ ಹಾಗೆ ಹೀಗೆ ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಆದರೆ ರಂಗನಾಥ್ ಅವರು ಅವಳ ಮನವೊಲಿಸುವಲ್ಲಿ ಪ್ರಯತ್ನಪಟ್ಟು ಸಫಲರಾಗಿ ಆನಂತರ ಆಶೀರ್ವಾದ ಮಾಡಲಿಕ್ಕೆ ಒಪ್ಪಿಕೊಳ್ತಾಳೆ. ಬೇರೆ ಯಾರೂ ಅವಳಿಗೆ ಬಟ್ಟೆ ಅಥವಾ ವಸ್ತ್ರ ಪಂಚೆ ಯಾವುದೂ ತಂದಿರೋದಿಲ್ಲ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ನೋಡಿ ನೋಡಿ ನಿನ್ನ ಮುದ್ದಿನ ಮಗ ಮನೋಜ ಏನಾದರೂ ತಂದಿದ್ದಾನ ನೋಡಿ ಅಂತ ಹೇಳಿ ಹೀಯಾಳಿಸ್ತಾರೆ. ಆಗ ಶಾಂತಿ ಅವನ ಪರವಾಗಿ ಮಾತಾಡ್ತಾಳೆ. ಏನೋ ನೆನಪಿಲ್ಲದೆ ಹಾಗಾಗೋಯ್ತು, ಅವ್ರು ತಂದಿದ್ರೆ ಏನಂತೆ, ಇವತ್ತು ನಾನು ಎಲ್ರಿಗೂ ಬಟ್ಟೆ ತಂದಿದ್ದೇನೆ ಅಂತ ಹೇಳ್ತಾಳೆ. ಹಾಗೆ ಎಲ್ರಿಗೂ ಬಟ್ಟೆ ಕೊಡ್ತಾಳೆ. ಮೊದಲಿಗೆ ಮನೋಜ್ ಮತ್ತು ರೋಹಿಣಿಗೆ ಬಟ್ಟೆ ಕೊಟ್ಟು ಆಶೀರ್ವದಿಸ್ತಾಳೆ. ಆನಂತರ ಶ್ರುತಿ ಮತ್ತು ರವಿಗೆ ಕೊಡ್ತಾಳೆ. ಆನಂತರ ರಂಗನಾಥ್ ಅವರಿಗೆ ಕೊಡ್ತಾಳೆ. ಆಗ ರಂಗನಾಥ್ ಅವರು ಕೇಳ್ತಾರೆ, ಎಲ್ರಿಗೂ ತಂದೆಯಲ್ಲ, ಮೀನಾ ಮತ್ತು ಸೂರ್ಯನಿಗೆ ತರಲಿಲ್ವ ಅಂತ ಹೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅವರಿಗೆ ತರೋದಿಲ್ಲ, ನಾನು ಕೊಡೋದು ಇಲ್ಲ ಅಂತ ಹೇಳ್ತಾಳೆ. ಆಗ ಕಸ್ತೂರಿ ಅವರ ಹತ್ರ ಕೇಳ್ತಾರೆ ರಂಗನಾಥ್ ಅವರು, ಏನಮ್ಮ ಕಸ್ತೂರಿ, ನಿಮಗಾದರೂ ಬುದ್ಧಿ ಬೇಡವಾ? ಅದಕ್ಕೆ ಕಸ್ತೂರಿ ಹೇಳ್ತಾರೆ, ನಾನು ತುಂಬ ಸಲ ಅವಳಿಗೆ ಹೇಳಿದೆ ಅಣ್ಣ, ಆದರೆ ಅವಳು ಕೇಳಲೇ ಇಲ್ಲ ಅಂತ ಹೇಳಿ. ಇದರಿಂದಾಗಿ ಮೀನಾ ಮತ್ತು ಸೂರ್ಯನಿಗೆ ತುಂಬ ಬೇಸರ ಆಗುತ್ತೆ. ರಂಗನಾಥ್ ಅವರು ಹೇಳ್ತಾರೆ, ಏನೇ ಈ ಥರ ಎಲ್ಲ ಮಾಡ್ತಾ ಇದೆಯಾ, ಯಾವತ್ತು ಭೇದ ಭಾವ ಮಾಡಬಾರ್ದು. ಆಗ ಸೂರ್ಯ ಹೇಳ್ತಾನೆ, ಬಿಡಪ್ಪ, ಬಟ್ಟೆ ಕೊಡದಿದ್ರೆ ಏನಾಯಿತು, ತಲೆಗೆ ಅಕ್ಷತೆ ಕಾಳು ಬಿತ್ತಲ್ಲ, ಅದೇ ನಮಗೆ ದೊಡ್ಡ ಆಶೀರ್ವಾದ ಅಂತ ಹೇಳ್ತಾನೆ. ಆನಂತರ ಅಷ್ಟೊತ್ತಿಗೆ ಲಕ್ಕಿ ಬಂದುಬಿಡ್ತಾರೆ. ಲಕ್ಕಿ ಕೂಡ ಶಾಂತಿಗೆ ಸರಿಯಾಗಿ ಬೈತಾರೆ. ನಾನು ಮುಂಚೆಯಿಂದಲೂ ಹೇಳ್ತಾ ಇದ್ದೀನಿ ಇವಳಿಗೆ, ಮೂರು ಮಕ್ಕಳಲ್ಲಿ ಭೇದ ಭಾವ ಮಾಡಬೇಡ ಅಂತ ಹೇಳಿ. ಆಗ ಶಾಂತಿ ಏನು ಮಾತಾಡೋದೇ ಇಲ್ಲ. ಶಾಂತಿ ಹೇಳ್ತಾಳೆ, ಕೂಗಿಕೊಂಡು ಹೇಳ್ತಾಳೆ, ಅತ್ತೆ ನಿಮಗೆ ಇವತ್ತು ಯುಗಾದಿ ಹಬ್ಬ ಆಗಿರ್ಬೋದು, ನನಗೆ ಇವತ್ತು 2 ಹಬ್ಬ ಅಂತೇಳಿ ಕೂಗಿಕೊಂಡೇ ಹೇಳ್ತಾಳೆ. ಅಷ್ಟು ಹೇಳಿ ಶಾಂತಿ ರೂಮ್ಗೆ ಹೋಗ್ತಾಳೆ. ಅದಕ್ಕೆ ಶ್ರುತಿ ಕೇಳ್ತಾಳೆ, ಒಂದು ಯುಗಾದಿ ಹಬ್ಬ ಮತ್ತೊಂದು ಯಾವುದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಮೀನಾ ಮಾತ್ರ ಮನೋಜನ್ನು ದುರ್ಗುಟ್ಟಿ ನೋಡ್ತಾಳೆ. ಮನೋಜ್ ಮಾಡಿದ ಒಂದು ಅವಾಂತರದಿಂದ ಸೂರ್ಯ ಇಷ್ಟೆಲ್ಲ ಕಷ್ಟಪಡಬೇಕಾಯಿತು. ಆನಂತರ ಸೂರ್ಯ ಹೇಳ್ತಾನೆ ಮೀನನ ಹತ್ರ, ಮೀನಾ ರಂಗೋಲಿ ಹಾಕ್ತಾ ಇರ್ತಾಳೆ. ಮೀನಾ ಸಕ್ಕರೆ ಆ ಥರ 2 ಹಬ್ಬ ಹೇಳಿದ್ದು ಯಾಕೆ ಅಂತ ಗೊತ್ತಾಯ್ತಾ ಅಂತ ಕೇಳ್ತಾನೆ. ಇಲ್ಲ ರೀ, ಯಾಕೆ ಅಂತ ಕೇಳ್ತಾಳೆ ಮೀನಾ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇವತ್ತು ನನ್ನ ಮುದ್ದು ತಂಗಿ ತಾರದು ಹುಟ್ಟಿದ ಹಬ್ಬ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ರೀ, ತಾರ ಎಲ್ಲೇ ಇದ್ದರೂ ನಾನು ಅವಳು ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ನಾನು ಅವಳನ್ನು ಹುಡುಕಿಕೊಂಡು ತರ್ತೇನೆ. ನಿಮಗೆ ಅಂಟಿದಂಥ ಕಳಂಕವನ್ನು ನಾನು ತೊಳಿತೇನೆ ಅಂತ ಹೇಳಿ ಸೂರ್ಯನ ಹತ್ರ ಹೇಳ್ತಾಳೆ. ಆನಂತರ ಸೂರ್ಯ ಮತ್ತು ಮೀನನಿಗೆ ಲಕ್ಕಿ ಅಜ್ಜಿ ಬಟ್ಟೆಯನ್ನು ಕೊಡ್ತಾರೆ. ಆಗ ಸೂರ್ಯ ಮತ್ತು ಮೀನಾ ಕೂಡ ಖುಷಿಯಾಗಿರ್ತಾರೆ. ಆನಂತರ ಮೀನಾ ಎಲ್ಲರಿಗೂ ಅಡುಗೆ ಮಾಡ್ತಾಳೆ. ಯುಗಾದಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಅಡುಗೆ ಮಾಡಿದಾಗ ಅದರಲ್ಲಿ ವಿಶೇಷವಾಗಿ ಜಾಮೂನನ್ನು ಕೂಡ ಮಾಡಿರ್ತಾಳೆ. ಎಲ್ಲರೂ ಊಟಕ್ಕೆ ಕೂತಿರ್ತಾರೆ. ಮೀನಾ ಬಡಿಸ್ತಾ ಇರ್ತಾಳೆ. ಮೀನಾ ಬಡಿಸುವಾಗ ಜಾಮೂನನ್ನು ಮನೋಜ್ಗೆ ಹಾಕ್ತಾಳೆ. ತಿನ್ನಿ ಮನೋಜ್, ತಿನ್ನಿ, ಯಾಕೆ ಎದ್ಬಿಟ್ರಿ ಅಂತೆ. ಜಾಮೂನ್ ನೋಡಿದಾಗ ಮನೋಜ್ಗೆ ಏನೋ ಒಂದು ಸಂಕಟ ಆಗುತ್ತೆ. ಯಾಕೆ ಮನೋಜ್ ಎದ್ಬಿಟ್ರಿ, ತಿನ್ನಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಬೇಡ ಮೀನಾ, ಬೇಡ ಅಂತ ಹೇಳಿ. ಅದಕ್ಕೆ ಆನಂತರ ಮನೋಜ್ ಹತ್ರ ನಡೆದಂಥ ವಿಷಯವನ್ನು ಕೇಳ್ತಾಳೆ. ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ ವೀಕ್ಷಕರೇ. ಈ ಸಂಚಿಕೆಯಲ್ಲಿ ನನ್ನ ಅಭಿಪ್ರಾಯ ಅಷ್ಟೇ, ಶಾಂತಿ ಸೂರ್ಯ ಮತ್ತು ಮೀನರನ್ನು ಅವಮಾನಿಸಿದ ರೀತಿ ತುಂಬ ಬೇಸರ ಆಯಿತು ನೋಡುವಾಗ. ಯಾವ ತಾಯಿಯೂ ಕೂಡ ಈ ಥರ ಮಾಡಬಾರ್ದು. ಮಕ್ಕಳು ಏನೇ ತಪ್ಪು ಮಾಡಿದರೂ ಅವರನ್ನು ಕ್ಷಮಿಸುವಂಥ ಗುಣ ಇರಬೇಕು. ಸಣ್ಣದರಲ್ಲಿ ಮಕ್ಕಳು ತಪ್ಪು ಮಾಡುವುದು ಸಹಜ, ಆದರೆ ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನು ತಾಯಿ ಮಕ್ಕಳಿಗೆ ಹೇಳಿಕೊಡಬೇಕು. ಈ ರೀತಿಯಾದಂಥ ಸನ್ನಿವೇಶ ನೋಡಿದಾಗ ತುಂಬ ಬೇಸರ ಆಯಿತು. ಹಾಗೆಯೇ ಈ ಸನ್ನಿವೇಶವನ್ನು ನೀವು ನೋಡಿದ ನಂತರ ನಿಮಗೆ ಈ ಸಂಚಿಕೆಯಲ್ಲಿ ಏನು ನಿಮ್ಮ ಫೀಲಿಂಗ್ಸ್ ಇದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಜಗತ್ತಿನಲ್ಲಿ ಯಾವುದೇ ತಾಯಿ ಕೂಡ ಮಗನನ್ನು ಅಥವಾ ಮಗುವನ್ನು ದೂಷಿಸಲು ಸಾಧ್ಯನೇ ಇಲ್ಲ. ತಾಯಿಗೆ ಒಂದು ಕ್ಷಮಾ ಗುಣ ಇದೆ. ಎಂಥ ಮಕ್ಕಳು ತಪ್ಪು ಮಾಡಿದರೂ ಕೂಡ ತಾಯಿ ಅದನ್ನು ಕ್ಷಮಿಸುವಂತಹ ಕ್ಷಮೆಯಾಧರಿತ್ರಿಯಾಗಬೇಕು. ಸೂರ್ಯ ಯಾವುದೇ ತಪ್ಪು ಮಾಡದಿದ್ದರೂ ವಿನಾಕಾರಣ ಆತ ಶಿಕ್ಷೆಯನ್ನು ಅನುಭವಿಸಿದ. ತಪ್ಪೆಲ್ಲ ಮಾಡಿದ್ದು ಮನೋಜ್ಗೆ ಏನೂ ಆಗಿಲ್ಲ. ಇನ್ನಾದರೂ ಈ ಸಂಚಿಕೆಯಿಂದ ಮನೋಜ್ನ ಎಲ್ಲ ದುರ್ಬುದ್ಧಿಗಳು ಬೆಳಕಿಗೆ ಬರಬೇಕು. ಮನೋಜ್ಗೆ ಕೂಡ ತಕ್ಕ ಶಿಕ್ಷೆಯೇ ಆಗಬೇಕು. ಸೂರ್ಯ ಅನುಭವಿಸಿದಂಥ ನೋವು ಮನೋಜ್ 2 ಪಟ್ಟು ಅನುಭವಿಸಬೇಕು. ಅದೇ ರೀತಿಯಾಗಿ ಮೋಸ ಮಾಡುವಂಥ ರೋಹಿಣಿ ಕೂಡ ಅದೇ ನೋವನ್ನು ಅನುಭವಿಸಬೇಕು. ಮೀನಾ ಎಷ್ಟೇ ಒಳ್ಳೆಯದು ಮಾಡಿದರೂ ಕೂಡ ಆ ರೋಹಿಣಿಗೆ ಬುದ್ಧಿಯೇ ಬರೋದಿಲ್ಲ.
ಮೀನಾ ಇನ್ನಾದರೂ ಬದಲಾಗಿ ಅಂದರೆ ಜೋರಾಗಿ ಅತ್ತೆಗೆ ಬುದ್ಧಿಯನ್ನು ಕಲಿಸಬೇಕು. ಅದೇ ರೀತಿಯಾಗಿ ರೋಹಿಣಿ ಮನೋಜ್ನ ಸೊಕ್ಕನ್ನು ಕೂಡ ಅಡಗಿಸಬೇಕು. ವೀಕ್ಷಕರೇ, ಈ ಸಂಚಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.